ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಇಟ್ಕೊಂಡು ಸಿಎಂ. ಇವತ್ತು ಕೊಡ್ತಾರಂಥ ವಿಡಿಯೋ SSC GD. ಕರ್ನಾಟಕದಲ್ಲಿ ಬಹಳಷ್ಟು ವೇಕೆನ್ಸಿ ಇದ್ರೂ ಕೂಡ ಕರ್ನಾಟಕದ ಆಕಾಂಕ್ಷಿಗಳು ಅಭ್ಯರ್ಥಿಗಳು ಆಯ್ಕೆಯಾಗುವಂಥ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ, ರೇಷಿಯೋ ತುಂಬ ಕಡಿಮೆ ಇದೆ. ನೀವು ಎಲ್ಲಿ ಬಡ ರಾಜ್ಯ ಅಂತ ಹೇಳ್ತಾ ಇದ್ವಿ, ಬಿಹಾರ್, UP ಅಥವಾ ಬೇರೆ ರಾಜ್ಯಗಳಿಗೆ ನಾವು ಹೋಲಿಸ್ಕೊಂಡಾಗ ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗ್ತಿರುವಂಥ ಮಕ್ಕಳುಗಳಂತೂ ಬಹಳ ಕಡಿಮೆ ಇದೆ. ಈಗಲೂ ಕೂಡ ಮೆಡಿಕಲ್ ಕಟ್ ಆಫ್ನಲ್ಲಿ ಚೆಕ್ ಮಾಡಿದಾಗ ST ಮಕ್ಕಳುಗಳಿಗೆ 1:2 ಕೂಡ ಕಂಪ್ಲೀಟ್ ಆಗಿ ಮಕ್ಕಳು ಇಲ್ಲ. ಕಾರಣ ಅವ್ರಿಗೆ ಬೇಕಿರುವಂತ ಅರ್ಹತೆ ಅಂದ್ರೆ ಅವ್ರಿಗೆ ಬೇಕಿರುವಂತ ಸ್ಕೋರ್ ಏನಿದೆ, ರಿಸಲ್ಟ್ ತಕೊಂಡಾಗ ಅವ್ರಿಗೆ ಮಾರ್ಕ್ಸ್ ತುಂಬಾ ಕಡಿಮೆ ಕಾಣ್ತಾ ಇದೆ. ಅಪ್ಲಿಕೇಶನ್ ಸಂಖ್ಯೆ ತುಂಬಾ ಜಾಸ್ತಿನೇ ಇದೆ. SSC GD ಅಂದ್ರೆ ಸಾಕು ಅಥವಾ ಸ್ಟೇಟ್ ಪೊಲೀಸ್ ಅಂದ್ರೆ ಸಾಕು ಅಪ್ಲಿಕೇಶನ್ ತುಂಬಾ ಆಗ್ತಾರೆ. ಆದ್ರೆ ಅದಕ್ಕೆ ಬೇಕಿರುವಂತ ತಯಾರಿ ತುಂಬಾ ಕಡಿಮೆ ಇದೆ. ಟೋಟಲ್ ಇರುವಂಥ 4 ಸಬ್ಜೆಕ್ಟು: ರೀಸನಿಂಗು, ಮ್ಯಾಥ್ಸು, GK, ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್. ಈ 4 ಸಬ್ಜೆಕ್ಟು, ಒಂದು ಸಬ್ಜೆಕ್ಟಲ್ಲಿ 20 ಕ್ವಶನ್ಸ್ ಇರುತ್ತೆ. 20 ಕ್ವಶನ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಥರ 40 ಮಾರ್ಕ್ಸು. 40 × 4 ಸಬ್ಜೆಕ್ಟು 160 ಮಾರ್ಕ್ಸ್ ಇರುತ್ತೆ. 160 ಮಾರ್ಕ್ಸ್ಗೆ ನೀವು ಕೇವಲ 100+ 100ಕ್ಕೂ ಹೆಚ್ಚು ಅಂಕಗಳನ್ನ ಪಡ್ಕೊಂಡ್ಬಿಟ್ರೆ ನಿಮ್ಗೆ ಯಾರು ಫೇಲ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಮೆರಿಟ್ ಲಿಸ್ಟಲ್ಲಿ 100% ನಿಮ್ಮ ಹೆಸರು ಬರೋದು ಸತ್ಯ. ಆದರೆ ನಮ್ಮ ಮಕ್ಕಳುಗಳಿಗೆ ಯಾವಾಗಲೂ ಕೂಡ ಎಡಬಿಡಂಗೆ ಮಧ್ಯೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಯಾವ ಕಟ್ ಆಫ್ 18 ನಿಲ್ಲಿಸ್ತಾನೆ, ಇವು 80 ಹತ್ರನೇ ಇರ್ತಾರೆ. 80, 82, 83, 84, 75, 76, 78 ಈ ಥರ ಮಾರ್ಕ್ಸಲ್ಲಿ ಹತ್ರನೇ ಸಿಕ್ಕಾಕೊಂಡ್ಬಿಡ್ತಾರೆ. ಆದರೆ ಒಂದು 15-20 ಮಾರ್ಕ್ಸ್ ಜಾಸ್ತಿ ಇದ್ದರೆ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಸಮಸ್ಯೆನೇ ಇರುವುದಿಲ್ಲ. ನಾನು ಹೇಳ್ತಿರೋ ಉದ್ದೇಶ ಇಷ್ಟೇ, ನಮ್ಮ ಕರ್ನಾಟಕದ ವೇಕೆನ್ಸೀಸ್ನ ಬೇರೆ ರಾಜ್ಯಕ್ಕೆ ಬಿಟ್ಕೊಡ್ಲಿಕ್ಕೆ ಅವಕಾಶ ಬಿಟ್ಕೊಡ್ಬೇಡಿ. ಕೇವಲ 10th ಪಾಸ್ ಆಗಿದ್ರೆ ಸಾಕು, PUC 12th ಪಾಸ್ ಆಗಿದ್ರೆ ಸಾಕು. ಇದೊಂದು ಒಳ್ಳೆ ಸುವರ್ಣ ಅವಕಾಶನ ಕಳ್ಕೊಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಜ್ ಲಿಮಿಟ್ ಅಂತೂ ತುಂಬ ಚೆನ್ನಾಗೇ ಇದೆ. 18 to 23 ಏಜ್, 18 ವರ್ಷದಿಂದ 23 ವರ್ಷ ಈ ಜನರಲ್ ಕ್ಯಾಟಗರೀಸ್ಗೆ ಕೊಟ್ಟಿರುವಂಥ ಒಂದು ವಯೋಮಿತಿ. OBCಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಹಾಗೆ SC ST ಅವ್ರಿಗೆ 5 ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಲ್ಲಿಗರ್ಥ 28ನ ವಯಸ್ಸಿನಗಳು ಕೂಡ ತಯಾರಿ ಮಾಡ್ಕೊಬೋದು. ಇದು ಸುವರ್ಣ ಅವಕಾಶ ಅಲ್ವಾ? 10th ಪಾಸ್ ಆಗಿರ್ತೀರಾ, ಇಲ್ಲಿ ಯಾವುದೋ ಕಾರ್ಖಾನೆಗಳಲ್ಲಿ ಅಥವಾ ಬೇರೆ ಕೆಲಸಗಳಲ್ಲಿ ಎಲ್ಲವೂ ಕೆಲಸ ಮಾಡಿಕೊಂಡು 15-20 ಸಾವಿರ ಸಂಪಾದನೆ ಮಾಡುವ ಜಗದಲ್ಲಿ ನೀವು SSC GDನಲ್ಲಿ ಸೆಲೆಕ್ಷನ್ ಆಗೋಯ್ತು ಅಂದರೆ ಮೊದಲ ಸಂಬಳನೇ ನಿಮಗೆ ಸುಮಾರು 35-40 ಸಾವಿರ ರೂಪಾಯಿ ನಿಮಗೆ ಸಂಬಳ ಇರ್ತದೆ. ಸಂಬಳಕ್ಕೋಸ್ಕರ ಜೀವನ ಮಾಡ್ತಿಲ್ಲ ಸರ್, ನಾನು ಯೂನಿಫಾರ್ಮ್ ಹಾಕ್ಕೊಬೇಕು, ಖಂಡಿತ ಯೂನಿಫಾರ್ಮ್ ಹಾಕೊಳ್ಳಿಕ್ಕೂ ಅವಕಾಶ ಇದೆ. ರೆಸ್ಪೆಕ್ಟ್ಫುಲ್ ಡ್ಯೂಟಿ ಇದೆ. ಹೊರ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಡ್ಯೂಟಿ ಮಾಡುವಂಥ ಒಂದು ಸೌಭಾಗ್ಯ ಸಿಗ್ತಾ ಇದೆ. ಟ್ರಾವೆಲ್ ಅಲೌನ್ಸು, DA, TA, ಸೊ ಅಥವಾ ಹಲವಾರು ರಿಸ್ಕ್ ಅಲೌನ್ಸು, ಈ ಥರನೂ ಕೂಡ ನಿಮಗೆ ಒಂದು ಫೈನಾನ್ಷಿಯಲ್ ಬೆನಿಫಿಟ್ ಇರ್ತದೆ, ಮೆಡಿಕಲ್ ಬೆನಿಫಿಟ್ ಇರ್ತದೆ. ಈ ಥರ ಹಲವಾರು ನಿಮಗೆ ಬೆನಿಫಿಟ್ನ ಕೊಡ್ತಾ ಇರ್ತಾರೆ. 18ನೇ ವರ್ಷಕ್ಕೆ ನೀವು ಸೆಲೆಕ್ಷನ್ ಹೋಗ್ತೀರಾ, 20 ವರ್ಷ ಡ್ಯೂಟಿ ಆದ ನಂತರ ಕಂಟಿನ್ಯೂ ಡ್ಯೂಟಿ ಕೂಡ ಮಾಡ್ಬೋದು. ಬೇಡ ಅಂತಂದರೆ ನೀವು ಕೂಡ ನಮ್ಮ ಸೊಸೈಟಿನಲ್ಲಿ ಬಂದು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಡ್ಯೂಟಿನ ಮಾಡ್ಬೋದು. ಅವಕಾಶಗಳು ಬಹಳಷ್ಟು ಇರ್ತದೆ. ಈ ವಿಡಿಯೋ ವೀಕ್ಷಿಸುತ್ತಿರುವಂಥ ವೀಕ್ಷಕರು ಕೆಲವೊಬ್ಬರು ಅನ್ಕೋಬೋದು, ಸೈನಿಕ ಮೈಸೂರಿನಲ್ಲಿ ಸೀಟ್ಸ್ ಖಾಲಿ ಇದೆಯೇನೋ ಅದಕ್ಕೋಸ್ಕರ ಸರ್ ವಿಡಿಯೋ ಕೊಡ್ತೀರಂತೇಳಿ. ಇಲ್ಲ, ನಾನು ಕೊಡುವಂಥ ವಿಡಿಯೋಗಳು ನೀವು ಆಲ್ಮೋಸ್ಟ್ ನೋಡ್ಬೋದು. ಅಡ್ವರ್ಟೈಸ್ಮೆಂಟ್ ಇತ್ತು ಖಂಡಿತ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಅದರ ಮಾಹಿತಿ ಇದ್ದರೆ, ಇನ್ಫಾರ್ಮೇಷನ್ ಇದ್ದರೆ ಖಂಡಿತವಾಗಿ ನಿಮಗೆ ಇನ್ಫಾರ್ಮೇಷನ್ ಸರಿಯಾದ ರೀತಿ ಕೊಡ್ತೀನಿ. ನೀವು ನೋಡಿರ್ಬೋದು, ನಾನು ಕೊಡುವಂಥ ಮಾಹಿತಿಗಳು ಮ್ಯಾಕ್ಸಿಮಮ್ ಸರಿನೇ ಇರ್ತದೆ. SSC GD ಕೂಡ ಹೇಳಿದೆ, ಇನ್ನೇನು ಮೆಡಿಕಲ್ ಕೂಡ ನವೆಂಬರ್ 1st ವೀಕ್ 2nd ವೀಕ್ನಲ್ಲಿ ಕೂಡ ಆಗ್ಬಿಡ್ತದೆ, ಅದ್ರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಕೂಡ ತುಂಬ ಸಮಯ ಅಂತ ಹೇಳೋಕೆ ಹೋಗಲ್ಲ, ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ನಲ್ಲಂತೂ ನಿಮ್ಮ ಮೆರಿಟ್ ಲಿಸ್ಟ್ ಬಂದ್ಬಿಡುತ್ತೆ. ಕಾರಣ ಇಷ್ಟೇ, ಹೊಸದಾಗಿ ನೋಟಿಫಿಕೇಶನ್ನ ಈ ನವೆಂಬರ್ನಲ್ಲಿ ಬಿಡ್ತಾ ಇದ್ದಾನೆ. SSC GDಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಯರ್ 50,000 ವೇಕೆನ್ಸಿನ ಬಿಡಲಾಗಿದೆ. ಆದರೆ ಈ ವರ್ಷ ಮತ್ತೊಮ್ಮೆ 50,000+ ವೇಕೆನ್ಸೀಸ್ನ ಬಿಡ್ತಾ ಇದ್ದಾರೆ. ನವೆಂಬರ್ ನೋಟಿಫಿಕೇಶನ್ ಆಗ್ತಾ ಇದೆ. ನವೆಂಬರ್ ಎಂಡಲ್ಲಿ ಮ್ಯಾಕ್ಸಿಮಮ್ ಡಿಸೆಂಬರ್ 1st ವೀಕ್ನಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ರಿಲೀಸ್ ಮಾಡಿಬಿಡ್ತಾನೆ. ಜಾನ್ವರಿ ಅಥವಾ ಫೆಬ್ರವರಿನಲ್ಲಿ ರಿಟರ್ನ್ ಎಕ್ಸಾಮ್ ಕೂಡ ಆಗ್ಬಿಡುತ್ತೆ. ಈ ನಿಮಗೆ 4 ಸಬ್ಜೆಕ್ಟ್ ಹೇಳಿದೆ, 160 ಮಾರ್ಕ್ಸ್ಗೆ ಅದೇ ಸೇಮ್ ಇರುತ್ತೆ, ಅದರಲ್ಲಿ ಯಾವುದೇ ರೀತಿ ಸಂದೇಹನೇ ಇಲ್ಲ. ಹಾಗೆ ನೆಕ್ಸ್ಟ್ ಅಗ್ನಿವೀರ್ ಕೂಡ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಬಿಡ್ತಾನೆ. ಜೊತೆಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕೂಡ 4,600 ವೇಕೆನ್ಸಿನ ಈಗಾಗಲೇ ನೋಟಿಫಿಕೇಶನ್ ಬಿಡಲಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಕೂಡ ಬಿಡ್ತಾ ಇದ್ದಾರೆ. ಇದರರ್ಥ ನೋಡಿ, ಜಸ್ಟ್ 10th ಪಾಸ್ ಆಗಿರೋಂಥ ಮಕ್ಕಳಿಗೆ, PUC ಪಾಸ್ ಆಗಿರೋಂಥ ಮಕ್ಕಳಿಗೆ ಬಹಳಷ್ಟು ಅವಕಾಶಗಳು ಸಿಗ್ತಾ ಇದೆ. ಕಳ್ಕೊಬೇಡಿ. ಈ ವಯಸ್ಸು
ಸಮಯ ಅವಕಾಶಗಳನ್ನ ಕಳ್ಕೊಳ್ಳುವಂಥ ಮುಟ್ಟಾಳ್ತನ ಯಾರು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಒಂದ್ಸರಿ ಕಳ್ಕೊಂಡ್ರೆ ಮತ್ತೆ ಇನ್ನೊಂದು ವರ್ಷ ಕಾಯಬೇಕಾಗುತ್ತೆ. ಮತ್ತೆ ನೆಗೆಟಿವ್ ಆಗಿ ನಾವು ಕುಗ್ಗೋಗ್ಬಿಡ್ತೀವಿ. ಮತ್ತೆ ಮಾಡಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ. ಬಿಡಪ್ಪ ಎಲ್ಲೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ, ಬಿಡಪ್ಪ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೇಡ, ಈ ಒಂದು ಮನಸ್ಥಿತಿನಲ್ಲಿ ನಾವು ಕುಗ್ಗೋಗ್ಬಿಡ್ತೀವಿ. ಮನೆಯ ಪರಿಸ್ಥಿತಿನ ಎದುರಿಸ್ಲಿಕ್ಕೆ ಭಾಳ ಕಷ್ಟ ಆಗ್ಬೋದು. ಸೊ ಹೌದು, ಕೆಲವೊಂದ್ಸರಿ ಅನ್ಸುತ್ತೆ ನಾ ಬಿಸ್ನೆಸ್ ಮಾಡ್ಬಿಟ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಡ್ತೀನಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಡ್ತೀನಿ, ಮಾಡಲೇಬೇಕು ಎಂಬ ಒಂದು ದೃಢ ನಿರ್ಧಾರ ಕೆಲವೊಬ್ಬರನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ನೀವು ನೋಡಿದ್ರೆ ಬಿಸ್ನೆಸ್ ಅಂದಾಗ ಹಲವಾರು ಬಿಸ್ನೆಸ್ ಮ್ಯಾನ್ಗಳು ಕುಗ್ಗಿರೋದು ಸಹಜ. ಅದೆಲ್ಲರೂ ಕುಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಮಗಳು ಎದ್ದು ನಿಂತ್ಕೊಂಡು ಕೂಡ ಕೆಲವರಿಗೆ ಉದ್ಯೋಗನ ಕೊಡ್ತಾರೆ, ಅದು ಬೇರೆ. ಯಾರಿಗೆ ನೀವು ಉದ್ಯೋಗ ಮಾಡಬೇಕು ಅನ್ನೋ ಒಂದು ಮನಸ್ಸು ಇದ್ದೀರಾ ಅಂತಹವರು ಕಡಿಮೆ ವಯಸ್ಸಿನಲ್ಲೇ ಇಂಥ ಸಮಯದಲ್ಲಿ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಕೂಡ ವೇಕೆನ್ಸಿ ನೋಡಬೇಕಿದ್ರೆ ಸ್ಟೇಟ್ ಪೊಲೀಸ್ PC ನೋಡ್ತೀವಿ, ಇಲ್ಲ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಅಥವಾ ಅಗ್ನಿವೀರ್ ನೋಡ್ತೀವಿ, ಅಥವಾ SSGD ನೋಡ್ತೀವಿ. ಅದರ ಮೊದಲು ಬರುವಂಥ ವೇಕೆನ್ಸೀಸ್ಗಳು ಅದಕ್ಕೂ 2 ಗುಣ ಜಾಸ್ತಿ ವೇಕೆನ್ಸಿನ ಬಿಡ್ತಾನೆ. ಯಾವುದು? CGL, CHSL, MTS, RRB, ಡೆಲ್ಲಿ ಪೊಲೀಸು, ಈ ಥರ ಹಲವಾರು ವೇಕೆನ್ಸಿಗಳನ್ನ ಬಿಡ್ತಾನೆ ಇರ್ತಾನೆ. ಅಂಥ ಸಮಯದಲ್ಲಿ ನಾವು ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ಯಾವಾಗ ಅಪ್ಲಿಕೇಶನ್ ಬಿಟ್ಟ, ಯಾವಾಗ ಅಪ್ಲಿಕೇಶನ್ ಮುಗೀತು ಡೇಟು ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಸೈನಿಕರು ಮೈಸೂರಿನಲ್ಲಿ ನಾವೇ ನೋಟಿಫಿಕೇಶನ್ನ ಚೆಕ್ ಮಾಡಿಕೊಂಡು ನೋಟಿಸ್ ಬೋರ್ಡಲ್ಲಿ ಹಾಕಿ ನಾವೇ ಅಪ್ಲಿಕೇಶನ್ ಹಾಕ್ಕೊಟ್ಟು ನಾವೇ ಫಾಲೋಅಪ್ ಮಾಡ್ತಿದ್ವಿ ಮಕ್ಕಳುಗಳಿಗೆ. ಕಾರಣ ಅಷ್ಟೇ, ಮಕ್ಕಳು ಮರ್ತು ಬಿಡ್ತಾರೆ, ಗೊತ್ತಾಗೋದಿಲ್ಲ. ಯಾವಾಗ ಅಪ್ಲಿಕೇಶನ್ ಬಿಟ್ಟರೆ ಯಾವಾಗ ಮುಗೀತು ಅಂತ ಗೊತ್ತಿಲ್ಲ. ಅಪ್ಲಿಕೇಶನ್ ಹಾಕೊಳ್ಳೋದು ಗೊತ್ತಿಲ್ಲ ಕೆಲವರಿಗೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಮತ್ತೆ 100 ರೂಪಾಯಿ ಖರ್ಚು ಮಾಡ್ಬೇಕಲ್ಲ ಅಂತಲೂ ಯೋಚನೆ ಮಾಡ್ತಾರೆ. ನಾವು ಫ್ರೀ ಆಫ್ ಕಾಸ್ಟಲ್ಲಿ ನಾವೇ ಅಪ್ಲಿಕೇಶನ್ ಹಾಕೊಟ್ಬಿಡ್ತೀವಿ. ಯಾರ್ಯಾರು 10th ಪಾಸ್ ಆಗಿದ್ದೀರಾ, PUC ಪಾಸ್ ಆಗಿದ್ದೀರಾ, ಇದರಲ್ಲಿ ಯಾವ ರೀತಿ ಪರ್ಸೆಂಟೇಜ್ ಕೇಳಿಲ್ಲ, ಬಹಳಷ್ಟು ಅವಕಾಶಗಳನ್ನ ಕಳ್ಕೊಳ್ಕೋಬೇಡಿ. ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ನಿಮ್ಮ ಈ ವಯಸ್ಸು, ಸಮಯ, ಅವಕಾಶಗಳನ್ನ ಕಳ್ಕೊಳ್ಳೋಕೋಗ್ಬೇಡಿ. ಈ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಯಾರಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಕೋಚಿಂಗ್ ಸೆಂಟ್ರ್ ಹೋಗಿ ನಾನು ಹೇಳ್ತಾ ಇಲ್ಲ, ಅಲ್ಲಿ ನಮ್ಮ ಕೋಚಿಂಗ್ ಸೆಂಟ್ರ್ ಬನ್ನಿ ಅಂತ ಹೇಳ್ತಾ ಇಲ್ಲ. ನೀವು ಆನ್ಲೈನಲ್ಲೂ ಕೂಡ ನೀವು ತರಬೇತಿ ಪಡ್ಕೊಬೋದು. ನೀವು ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕೂಡ ತಯಾರಿ ಮಾಡ್ಕೊಬೋದು. ಬಹಳಷ್ಟು ಅವಕಾಶಗಳಿದ್ದಾವೆ. ಈಗ ಆನ್ಲೈನ್ ಅವಕಾಶಗಳಿದ್ದಾವೆ, ಆಫ್ಲೈನ್ ಅವಕಾಶಗಳಿದ್ದಾವೆ, ಅಥವಾ ಸ್ನೇಹಿತರ ಜೊತೆ ಗುಂಪು ಕಟ್ಕೊಂಡು ಮಾಡ್ಕೊಬೋದು, ಲೈಬ್ರರಿ ಕೂತ್ಕೊಂಡು ಓದ್ಕೊಬೋದು, ರೂಮ್ಮೇಟ್ಸ್ ಜೊತೆ ಕೂತ್ಕೊಂಡು ಓದ್ಕೊಬೋದು. ಎಷ್ಟೋ ಮಕ್ಕಳುಗಳು ರೋಡ್ ಬದಿನಲ್ಲಿ ಯಾವುದೋ ತರಕಾರಿ ವ್ಯಾಪಾರ ಮಾಡ್ಕೊಂಡು, ಅಥವಾ ಟೀ ಸಪ್ಲೈ ಮಾಡ್ಕೊಂಡು, ಪಾನಿಪುರಿ ಮಾಡ್ಕೊಂಡು ಮಕ್ಕಳು ಸೆಲೆಕ್ಷನ್ ಆಗಿಲ್ವಾ? ಬಹಳಷ್ಟು ಮಕ್ಕಳು ಶ್ರಮ ಪಟ್ಟರೆ, ಮಾಡಲೇಬೇಕು ಒಂದು ಛಲ ಇದ್ದಾಗ ಯಾವುದೇ ಒಂದು ಪರಿಸ್ಥಿತಿ ಇದ್ರೂ ಕೂಡ ಆ ಪರಿಸ್ಥಿತಿನ ಎದುರಿಸಿ ಮಕ್ಕಳು ಸೆಲೆಕ್ಷನ್ ಆಗ್ಬಿಡ್ತಾರೆ. ನಾನು ಹೇಳೋದಿಷ್ಟೇ, ಸಮಯನ ವ್ಯರ್ಥ ಮಾಡ್ಕೊಬೇಡಿ, ಅವಕಾಶಗಳನ್ನ ಕಳ್ಕೊಬೇಡಿ, ನಿಮ್ಮ ವಯಸ್ಸನ್ನ ಹಾಳು ಮಾಡ್ಕೊಬೇಡಿ. ಖಂಡಿತವಾಗ್ಲೂ ನೀವು ಛಲವಾಗಿ ನೀವು ಮಾಡ್ತೀನಿ ಅಂದರೆ ಯಾವುದಾದ್ರು ಒಂದು ಸೆಲೆಕ್ಷನ್ ಆಗೇ ಆಗ್ತೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಕೇವಲ ರಿಟರ್ನ್ ಎಕ್ಸಾಮಲ್ಲಿ ಹೆಚ್ಚಿನ ಅಂಕಗಳ ಪಡ್ಕೊಂಡ್ರೆ 100+ ಸ್ಕೋರ್ ಮಾಡಿಬಿಟ್ರೆ ಒಂದು ಭರವಸೆ ಬಂದ್ಬಿಡುತ್ತೆ, ಹೌದಪ್ಪ ನಾನು ಸೆಲೆಕ್ಷನ್ ಆಗ್ತೀನಿ. ಅದಕ್ಕೆ ಏನಪ್ಪ ಹೈಟ್ ಬೇಕಿದೆ, ಹೈಟು ಯಾರಿಗೆ ಈಗ OBC ಅಥವಾ ಜನರಲ್ ಕ್ಯಾಟಗರೀಸ್ ಇದ್ದಾರೆ ಅಂಥವ್ರಿಗೆಲ್ಲ 170 ಸೆಂಟಿಮೀಟರ್ ಬೇಕು. ಇನ್ನು ST ಅವರಿಗೆ 162.5 ಸೆಂಟಿಮೀಟರ್ ಸಾಕಾಗ್ತದೆ, ಅವ್ರ ಹೈಟ್ ಕಡಿಮೆ ಇದ್ರೂ ನಡೀತದೆ. ಇನ್ನು ಹೆಣ್ಮಕ್ಳಿಗೆ 157 ಸೆಂಟಿಮೀಟರ್ ಬೇಕು. ಹೈಟ್ಗೆ ಏನು ಸಮಸ್ಯೆ ಇಲ್ಲ, ಹೈಟ್ಗೆ ಆಲ್ಮೋಸ್ಟ್ ಎಲ್ಲರೂ ಈ ಥರ ಫಿಟ್ ಆಗ್ಬಿಡಿ. ಹೈಟ್ ಕಡಿಮೆ ಇರೋರು ಹೈಟ್ ಇಂಕ್ರೀಸ್ ಮಾಡ್ಕೊಳ್ಳಿ ಕೂಡ ನನ್ನ ಸೈನಿಕರ ಮೈಸೂರು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ. ನಾನು ನೋಡ್ಕೊಂಡು ಆ ವಿಡಿಯೋಗಳನ್ನ ನೀವು ಇಂಕ್ರೀಸ್ ಮಾಡ್ಕೊಬೋದು, ಅದಕ್ಕೇನು ಸಮಸ್ಯೆನೇ ಆಗೋದಿಲ್ಲ. ಸೊ ಚೆಸ್ಟ್ 80 ಸೆಂಟಿಮೀಟರ್ ಬೇಕು, ನಾರ್ಮಲ್ ಆಗಿ 5 ಸೆಂಟಿಮೀಟರ್ ಏನಿದೆ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಆ ಚೆಸ್ಟ್ ಕೂಡ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ಏನಿಲ್ಲ. ರಿಪ್ಸ್ ಸ್ವಲ್ಪ ಚೆಸ್ಟ್ನ ಜಾಸ್ತಿ ಸ್ವಲ್ಪ ಎಕ್ಸ್ಟ್ರಾ ವರ್ಕೌಟ್ ಮಾಡಿ ತಗೊಂಡ್ಬಿಟ್ರೆ ನೀವು ಅದರಲ್ಲೂ ಫಿಟ್ ಆಗಿಬಿಡ್ತೀರ. ವೆಯ್ಟ್ಗೇನು ನಿಮ್ಮ ವಯಸ್ಸು ಮತ್ತು ಹೈಟ್ಗೆ ಅನುಗುಣವಾಗಿ ನಿಮಗೆ ವೆಯ್ಟ್ ಬೇಕಾಗುತ್ತೆ. ಅದರಲ್ಲೂ ಕೂಡ 10% ಏನಿದೆ ಅದು ರಿಲ್ಯಾಕ್ಸೇಷನ್ ಇದೆ. ಅದು ನಿಮ್ಗೆ 60 kg ಬೇಕಿತ್ತು, 66 kg ಇದ್ರೂ ತೊಗೊತಾರೆ, ಇಲ್ಲ 6 kg ಕಡಿಮೆ ಇದ್ರೂ ತೊಗೊತಾರೆ. ಅಕಸ್ಮಾತ್ ನಿಮಗೆ ಅದಕ್ಕಿಂತ 6 kgಗಿಂತ ಜಾಸ್ತಿ ಇದ್ದರೆ, ಅಂದರೆ ರಿಲ್ಯಾಕ್ಸೇಷನ್ ಕೊಟ್ಟ ಮೇಲೆ ಕೂಡ ಜಾಸ್ತಿ ಇದ್ದರೆ, ಅಥವಾ 6 kgಗಿಂತ ಕಡಿಮೆ ಇದ್ದರೆ ತಗೊಳ್ಳೋದಿಲ್ಲ. ಅದಕ್ಕೆ ಬೇಕಿರುವಂಥ ಸರಿ ರೀತಿ ವೆಯ್ಟ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡ್ ಟೆಸ್ಟ್. ಈ 3 ಕೂಡ ಮುಗಿಸ್ಕೊಂಡು ಮುಗಿದಾಯಿತು. ನೆಕ್ಸ್ಟ್ PT ಬರುವಂಥದ್ದು ಒಂದೇ ಒಂದು ರನ್ನಿಂಗು, 5 ಕಿಲೋಮೀಟರ್ ರನ್ನಿಂಗ್ ಮಾಡಿ 24 ನಿಮಿಷದಲ್ಲಿ ಪಾಸ್ ಆಗ್ಬಿಡ್ತಾರೆ. ಹೆಣ್ಮಕ್ಳುಗಳಿಗೆ 1006 ಮೀಟರ್ ರನ್ನಿಂಗು, ಅದು 8.5 ನಿಮಿಷ. ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಕೂಡ ಪಾಸ್ ಆಗ್ಬಿಡ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ಇರುವಂಥದ್ದು ಮೆಡಿಕಲ್ಲು. ನಮ್ಮ ಸೈನಿಕರ ಮೈಸೂರಿನಲ್ಲಿ ಫ್ರೀ ಡೆಮೋ ರ್ಯಾಲಿ ನಡೆಸ್ಕೊಡ್ತೀವಿ. ಮಕ್ಕಳು ಎಷ್ಟೋ ಮಕ್ಕಳುಗಳಿಗೆ ಕೋಚಿಂಗ್ ಸೆಂಟ್ರಿಗೆ ಬಂದು ತರಬೇತಿ ಪಡ್ಕೊಳ್ಳೋಕೆ ಟೈಮ್ ಇರೋದಿಲ್ಲ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅದು ಬೇರೆ ಏನಾದರೂ ರೀತಿ ಕಮಿಟ್ಮೆಂಟ್ ಇರ್ಬೋದು. ಅಂಥ ಮಕ್ಕಳಿಗೆ ವಾರಕ್ಕೊಂದ್ಸಲ ಬಂದು ನಮ್ಮ ಡೆಮೋ ರ್ಯಾಲಿಯಲ್ಲಿ ನೀವು ಬಂದು ಭಾಗವಹಿಸಿದ್ರೆ ಆ ಡೆಮೋ ರ್ಯಾಲಿಯಲ್ಲಿ ನಿಮ್ಮ ರನ್ನಿಂಗ್ ಅಥವಾ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಸಾಮರ್ಥ್ಯ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಇನ್ನಷ್ಟು ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ವರ್ಕೌಟ್ ಮಾಡ್ಕೊಬೋದು. ಅಕಸ್ಮಾತ್ ನೀವು ಆಲ್ಮೋಸ್ಟ್ ನೀವು ಎಕ್ಸಲೆಂಟ್ ಇದ್ದೀರಾ ಅಂತಂದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾವು ಕೂಡ ಡೆಮೋ ರ್ಯಾಲಿನ ನಡೆಸ್ಕೊಡ್ತಾ ಇದ್ದೀವಿ. ಡೆಮೋ ರ್ಯಾಲಿನೂ ಕೂಡ ಮಕ್ಕಳಿಗೆ ಯಾವ ಗ್ರೌಂಡಲ್ಲಿ ಬೇಕು ಆ ಗ್ರೌಂಡಲ್ಲಿ ನಡೆಸ್ಕೊಡ್ತೀವಿ.
ಮಡ್ ಗ್ರೌಂಡ್ ಇದ್ರೆ ಮಡ್ ಗ್ರೌಂಡಲ್ಲಿ ನಡೆಸ್ಕೊಡ್ತೀವಿ, ಸಿಂಥೆಟಿಕ್ ಇದ್ರೆ ಸಿಂಥೆಟಿಕ್ ಗ್ರೌಂಡಲ್ಲಿ ನಡೆಸ್ಕೊಡ್ತೀವಿ. ಇಷ್ಟೆಲ್ಲ ಮಾಡ್ತಾರೋ ಉದ್ದೇಶ ಇಷ್ಟೇ, ಮಕ್ಕಳು ಸೆಲೆಕ್ಷನ್ ಹೋಗ್ಬೇಕಿದ್ರೆ ಯಾವ ರೀತಿ ಕನ್ಫ್ಯೂಷನ್ ಇರಬಾರ್ದು. 100% ಎಫರ್ಟ್ ಹಾಕಬೇಕು, 100% ಮಕ್ಕಳು ಸೆಲೆಕ್ಷನ್ ಆಗಬೇಕು. ಯಾವ ಆಕಾಂಕ್ಷಿಗಳಿಗೆ ಸರ್ ನನಗೆ SSGD ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಅಗ್ನಿವೀರ ಆಗಬೇಕಿದೆ, ಇಂಡಿಯನ್ ಆರ್ಮಿ ಸೋಲ್ಜರ್ ಆಗಬೇಕಿದೆ, ಅಥವಾ ಸ್ಟೇಟ್ ಪೊಲೀಸ್ನಲ್ಲಿ ನಾನು ಕಾನ್ಸ್ಟೇಬಲ್ ಆಗಬೇಕಿದೆ, ಅಥವಾ SI ಸಬ್ ಇನ್ಸ್ಪೆಕ್ಟರ್ ಆಗಬೇಕಿದೆ, ಅಥವಾ ND ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ ನೀವು ಆಫೀಸರ್ ಆಗಬೇಕಿದೆ, ಅಥವಾ ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿನಲ್ಲಿ ಟೆಕ್ನಿಕಲ್ ಆಗಿ ಸೆಲೆಕ್ಷನ್ ಆಗಬೇಕಿದೆ, ಈ ಥರ ಹಲವಾರು ಕನಸು ಕಂಡಿರೋ ಮಕ್ಕಳಿಗೆ ಒಂದೇ ಒಂದು ತರಬೇತಿ ಕೇಂದ್ರ ನಮ್ಮ ಸೈನಿಕ ಮೈಸೂರಿನಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. 24/7 ಮಕ್ಕಳಿಗೆ ಬೆಸ್ಟ್ ಕ್ವಾಲಿಟಿ ಇರುವಂಥ ನಮ್ಮ ಅಧ್ಯಾಪಕರುಗಳು ಲಿಖಿತ ಪರೀಕ್ಷೆ ತಯಾರು ಮಾಡ್ತಾರೆ. ಅದೇ ಥರ ಬೆಸ್ಟ್ ಕೋಚ್ಗಳು ನಮ್ಮ ಮಕ್ಕಳಿಗೆ ಫಿಸಿಕಲ್ ಫಿಟ್ನೆಸ್ ತಯಾರು ಮಾಡ್ತಾರೆ. ಜೊತೆಗೆ ನಾನು ಕೂಡ 24/7 ಮಕ್ಕಳೊಂದಿಗೆ ಇರ್ತೀನಿ. ಕೇವಲ ಇಷ್ಟೇ ಅಂತಲ್ಲ, ಮಕ್ಕಳು 24/7 ನಮ್ಮ ಜೊತೆಗೆ ಇದ್ದರೆ 1 ವರ್ಷದ ಪ್ರಯತ್ನ ಕೇವಲ 3 ತಿಂಗಳಲ್ಲಿ ಮಕ್ಕಳು ತಯಾರಿ ಮಾಡುವಂಥ ಭರವಸೆನ ಕೊಡ್ತಾ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ ಮಾಡ್ಕೊಂಡಿರೋಂಥದ್ದು, ಊಟ ವಸತಿಯೊಂದಿಗೆ ಮಕ್ಕಳನ್ನು ತಯಾರಿ ಮಾಡ್ತಾ ಇರೋಂಥದ್ದು. ಇಲ್ಲೇ ಊಟ ಮಾಡಿಕೊಂಡು 24/7 ಬೆಳಿಗ್ಗೆ 5 ಗಂಟೆಗೆ ಇದ್ದಂಥ ಮಕ್ಕಳು ರಾತ್ರಿ 11 ಗಂಟೆಗೆ ಕೂಡ ತಯಾರಿ ಮಾಡ್ಕೊಬೋದು. ಅದು ಸಮಯ ವೇಸ್ಟ್ ಆಗೋದಿಲ್ಲ. ಇದು ಕೂಡ ತಯಾರಿ ಮಾಡ್ತಾ ಇದ್ದೀವಿ. ಯಾವ ಮಕ್ಕಳುಗಳಿಗೆ ಅನಿಸುತ್ತೆ ಸರ್ ನನಗೆ ಮನೇಲಿ ತಯಾರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಆನ್ಲೈನ್ ತಯಾರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಬೇರೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ, ಬೇರೆ ಯಾವ ರೀತಿ ನನಗೆ ದಾರಿ ದಿಕ್ಕು ಗೊತ್ತಾಗ್ತಾ ಇಲ್ಲ, ಅಂತಹ ಮಕ್ಕಳು ನಮ್ಮ ಸೈನಿಕ ಮೈಸೂರಿಗೆ ಬಂದು ಸದುಪಯೋಗ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಸೊ ಬೆಸ್ಟ್ ರಿಸಲ್ಟ್ನ ಕೊಡ್ತಾನೆ ಇದ್ದೀವಿ. ಅದು ಸ್ಟೇಟ್ ಪೊಲೀಸ್ ಆಗಿರಲಿ, SSGD ಆಗಿರಲಿ, CGL, CHS, ಡೆಲ್ಲಿ ಪೊಲೀಸು, RPF, ಅಥವಾ ಇಂಡಿಯನ್ ಆರ್ಮಿ, ಅಗ್ನಿವೀರು, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ, NDA, ಅಥವಾ ಆಫ್ಕೇಟ್, CDS, SSB ಎಲ್ಲದಕ್ಕೂ ನಾವು ತಯಾರಿ ಮಾಡ್ತಾರಿಂದ ಬಹಳಷ್ಟು ಮಕ್ಕಳು ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಕನಸಿನ ಗುರಿಗೆ ತಲುಪಿಸುವುದೇ ನಮ್ಮ ಜವಾಬ್ದಾರಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ನಮಗೂ ಕೂಡ ಸುವರ್ಣ ಅವಕಾಶ. ನಿಮ್ಮಂಥ ಮಕ್ಕಳನ್ನ ತಯಾರಿ ಮಾಡಿ ಭಾರತ ಮೇಲೆ ಸೇವೆ ಸಲ್ಲಿಸಲಿಕ್ಕೆ ಕಳಿಸ್ತಾರಂಥದ್ದು ನಮಗೂ ಬಹಳ ಹೆಮ್ಮೆ ತರ್ತಾ ಇದೆ. ಆಸಕ್ತ ಆಕಾಂಕ್ಷಿಗಳು ಬಂದು ಜಾಯ್ನ್ ಆಗಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ಅಥವಾ ನೀವು ಬೇರೆ ರೀತಿ ಎನ್ಕ್ವೈರೀಸ್ ಅಂದರೆ ಬೇರೆ ರೀತಿ ಆನ್ಲೈನ್ ಏನಾದರೂ ನಮಗೆ ಮಾಹಿತಿ ಬೇಕು ಅಂದರೆ ಖಂಡಿತವಾಗೂ ನನ್ನ ನಂಬರ್ ಕರೆ ಮಾಡಿ ನಾನು ಕೂಡ ಆದಷ್ಟು ನಿಮಗೆ ಫೋನ್ ಕಾಲ್ ಮುಖಾಂತರ ನಿಮಗೆ ತಿಳಿಸಿ ಪ್ರಯತ್ನ ಮಾಡ್ತೀನಿ. ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಮಾಹಿತಿನ ಪಡ್ಕೊಂಡು ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ, ಯಾರು ನಮ್ಮ ಸೈನಿಕ ಮೈಸೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಮಾಹಿತಿ ಬೇಕಿದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಾಕಿ, ಜೊತೆಗೆ ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.